ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಏನಾದರೂ ಸರಸ್ವತಿ ಯೋಗ ಇದ್ದರೆ ಸರಸ್ವತಿ ಯೋಗ ಯಾವ ಥರ ಒಂದು ಫಾರ್ಮೇಟ್ ಆಗುತ್ತೆ, ಸರಸ್ವತಿ ಯೋಗ ಯಾವ ಥರ ಜಾತಕದಲ್ಲಿ ಇರುತ್ತೆ ಅಂತ ನೋಡೋಣ. ಈ ಒಂದು ಸರಸ್ವತಿ ಯೋಗ ಇದ್ದರೆ ಅವರಿಗೆ ತುಂಬ ಜ್ಞಾನ ಇರ್ತದೆ, ತುಂಬ ಚೆನ್ನಾಗಿ ಜ್ಞಾನ ಇರ್ತದೆ. ಯಾವುದೇ ವಿದ್ಯೆಯನ್ನು ಕೂಡ ತುಂಬ ಸುಲಭವಾಗಿ ಕಲಿಯುವಂಥ ಒಂದು ಕೆಪಾಸಿಟಿ ಇರ್ತದೆ ಈ ಸರಸ್ವತಿ ಯೋಗ ಇದ್ದರೆ. ಸರಸ್ವತಿ ಯೋಗ ಇದ್ದರೆ ನಾಲೆಜ್ ತುಂಬ ಚೆನ್ನಾಗಿರ್ತದೆ, ಜ್ಞಾನ ಚೆನ್ನಾಗಿರ್ತದೆ. ಮತ್ತು ಯಾವುದೇ ಒಂದು ವಿಷಯವನ್ನು ಕಲಿಯುವಂಥ ಸಾಮರ್ಥ್ಯ ಇರ್ತದೆ. ಈ ಯೋಗ ಸಾಮಾನ್ಯವಾಗಿ ಬುಧ ಮತ್ತು ಶುಕ್ರನಿಂದ ಆಗುತ್ತೆ. ಜಾತಕದಲ್ಲಿ ಬುಧ ಮತ್ತು ಶುಕ್ರನಿಂದ ಈ ಒಂದು ಸರಸ್ವತಿ ಯೋಗ ಉಂಟಾಗುತ್ತದೆ. ಈ ಯೋಗ ಇರೋಂಥ ವ್ಯಕ್ತಿಗಳು ತುಂಬ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಅವರು ವ್ಯವಸ್ಥಿತವಾಗಿ ಮತ್ತು ಅವರಿಗೆ ಗೊತ್ತಿರೋಂಥ ಒಂದು ಕ್ಷೇತ್ರದಲ್ಲಿ ತುಂಬ ನಿಪುಣತೆ ಇರ್ತದೆ. ಇವರಿಗೆ ತುಂಬ ಪಳಗಿರ್ತಾರೆ ಅಂತ ಹೇಳ್ಬೋದು. ಬುಧ ಮತ್ತು ಶುಕ್ರನಿಂದ ಆಗುವಂಥ ಒಂದು ಯೋಗ ಇದು. ಮತ್ತು ಇವರಿಗೆ ಬಲವಾದಂಥ ಒಂದು ಬೌದ್ಧಿಕ ಸಾಮರ್ಥ್ಯ ಇರ್ತದೆ. ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅವರು ಬೌದ್ಧಿಕ ಸಾಮರ್ಥ್ಯ ತುಂಬ ಚೆನ್ನಾಗಿರ್ತದೆ, ಇಂಟೆಲಿಜೆಂಟ್ ಆಗಿರ್ತಾರೆ. ಈ ಒಂದು ಸರಸ್ವತಿ ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಲಗ್ನದಿಂದ 1, 2, 4, 5, 7, 9, 10ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇದ್ದರೆ ಈ ಯೋಗ ಆಗುತ್ತೆ. ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ. ಇಲ್ಲಿ ಲಗ್ನದಲ್ಲಿ ಏನಾದರೂ ಬುಧ ಇದ್ದರೆ ಅಥವಾ ಶುಕ್ರ ಇದ್ದರೆ, 2ನೇ ಮನೆಯಲ್ಲಿ ಬುಧ ಶುಕ್ರ ಇದ್ದರೆ, 4ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇದ್ದರೆ, 5ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇದ್ದರೆ, 7ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇದ್ದರೆ, 9ನೇ ಮನೆಯಲ್ಲಿ ಏನಾದರೂ ಬುಧ ಮತ್ತು ಶುಕ್ರ ಇದ್ದರೆ, 10ನೇ ಮನೆಯಲ್ಲಿ ಏನಾದರೂ ಬುಧ ಶುಕ್ರ ಇದ್ದರೆ ಈ ಯೋಗ ಆಗ್ತದೆ. ಅಂದರೆ 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ ಇಲ್ಲಿ ಬುಧ ಶುಕ್ರ ಒಟ್ಟಿಗಿರ್ಬೋದು ಅಥವಾ ಬೇರೆ ದೃಷ್ಟಿಗಳ ಬುಧ ಅಥವಾ ಶುಕ್ರನ ದೃಷ್ಟಿ ಕೂಡ ಇರ್ಬೋದು. ಈ ಥರ ಇದ್ದರೆ ಸರಸ್ವತಿ ಯೋಗ ಉಂಟಾಗುತ್ತೆ ಅವರಿಗೆ. ಮತ್ತು ಗುರು ಚೆನ್ನಾಗಿದ್ದರೆ, ಗುರು ಕಟಕ ರಾಶಿಯಲ್ಲಿದ್ದರೆ, ಇಲ್ಲೇನಾದರೂ ಗುರುಗ್ರಹ ಇದ್ದರೆ ಇಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಅದು ಗುರು ಉಚ್ಚ ಸ್ಥಾನ ಆಗ್ತದೆ. ಆ ಕಾರಣ ಇದು ಕೂಡ ಸರಸ್ವತಿ ಯೋಗನ ಉಂಟು ಮಾಡ್ತದೆ. ಆಮೇಲೆ ಧನು ಮತ್ತು ಮೀನರಾಶಿಯಲ್ಲಿ ಏನಾದರೂ ಗುರು ಇದ್ದರೆ, ಧನು ಮತ್ತು ಮೀನರಾಶಿಯಲ್ಲಿ ಗುರು ಇದ್ದರೂ ಕೂಡ ಇದು ಯೋಗ ಆಗ್ಬೋದು. ಮತ್ತು ಗುರುವಿನ ಒಂದು ಮಿತ್ರ ರಾಶಿ ಅಂತ ಹೇಳಿದ್ರೆ, ಇಲ್ಲೇನಾದರೂ ಗುರು ಇದ್ದರೆ ಮೇಷರಾಶಿಯಲ್ಲಿ, ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಗುರು ಇದ್ದರೆ, ಇಲ್ಲಿ ಸಿಂಹರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಇದು ಕೂಡ ಯೋಗ ಆಗ್ತದೆ. ಬಟ್ ಇಲ್ಲಿ ಶುಕ್ರ ಸ್ಟ್ರಾಂಗ್ ಇರಬೇಕು. ಶುಕ್ರ ಮತ್ತು ಬುಧ ಸ್ಟ್ರಾಂಗ್ ಇದ್ದಷ್ಟು ಒಳ್ಳೆಯದು. ಶುಕ್ರ ಮತ್ತು ಬುಧ ಸ್ಟ್ರಾಂಗ್ ಇದ್ದಷ್ಟು ಸರಸ್ವತಿ ಯೋಗ ಹೆಚ್ಚಾಗುತ್ತೆ. ಇದು ಸರಸ್ವತಿ ಯೋಗ ಉಂಟಾಗುವಂಥ ಒಂದು ಯೋಗ. ಇಲ್ಲಿ ಬುಧ ಮತ್ತು ಶುಕ್ರ ಮೇನ್ ಪಾಯಿಂಟ್ ಪರಿಣಾಮ ಬೀರ್ತದೆ. ನಿಮಗೆ ಜಾತಕ ಪರಿಶೀಲನೆ ಮಾಡಬೇಕಾದ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಡೀಟೇಲಾಗಿ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ನಮಸ್ಕಾರ.